50,000 ರೂಪಾಯಿ ಸಂಬಳ ಸಿಗ್ತದೆ ಅಂತ ನಾವಲ್ಲಿ ಇರುವುದಲ್ಲ. ಇಲ್ಲಿ ನಮ್ದು 50,000 ಹೋಗ್ತದೆ. ಇಂದಿನ ಪೀಳಿಗೆಗೆ ಒಂದು ಕಿವಿ ಮಾತು. ಇವತ್ತು ಹಲವು ರೀತಿಯ ಉದ್ಯೋಗ ಇದೆ ಮಕ್ಕಳಿಗೆ, ಯಾವುದರಲ್ಲಿ ಲಾಭ ಇರ್ತದೆ ಅಂತ ಹೋರಾಟ ಮಾಡ್ತಾರೆ ಇವತ್ತು ಎಲ್ಲ ಮಕ್ಕಳು. ನಾನು ಹೇಳುದಲ್ಲ, ನಾವು ಮಾಡುವ ಉದ್ಯೋಗ ಮೊದಲಾಗಿ ನಾವು ನಮ್ಮ ಮನೆ, ನಮ್ಮ ಜಮೀನು ಅದನ್ನೆಲ್ಲ ಹಾಳೆ ಮಾಡ್ಕೊಂಡು ನಾವು ಹೊರಗಡೆ ದುಡಿಬಾರ್ದು. ಇದ್ದದ್ದನ್ನ ಮೊದಲು ಚಂದ ಮಾಡಿ ನೋಡಿಕೊಂಡು ಆಮೇಲೆ ಹೊರಗಡೆ ನಾವು ಹೋಗ್ಬೇಕು. ಮನೆಯಲ್ಲಿ ಇದ್ದದ್ದನ್ನ ನಾವು ಮೊದಲು ನೋಡ್ಬೇಕು. ನಮಗೆ ಉದ್ಯೋಗ 50,000 ರೂಪಾಯಿ ಸಂಬಳ ಸಿಗ್ತದೆ ಅಂತ ನಾವಲ್ಲಿ ಇರುವುದಲ್ಲ. ಇಲ್ಲಿ ನಮ್ದು 50,000 ಹೋಗ್ತದೆ. ಹೌದು. ಭೂಮಿ ತಾಯಿ ಯಾವತ್ತೂ ನಮಗೆ ಮೋಸ ಮಾಡುವುದಿಲ್ಲ. ಸ್ವಲ್ಪ ಕಷ್ಟ ಆಗ್ತದೆ. ಈಗ 4 ಜನ ಇದ್ರೆ 2 ಜನ ಹೊರಗಡೆ ಇರ್ಲಿ, 2 ಜನ ಮನೇಲಿ ಇರ್ಲಿ. ಇಲ್ಲ ಅಂದ್ರೆ ಮುಂದೆ ಮುಂದೆ ನಮ್ಮ ಹಳ್ಳಿಯಲ್ಲಿ ಜನವೇ ಇಲ್ಲ. ಹಳ್ಳಿ ಅನ್ನೋದು ನಶಿಸಿ ಹೋಗ್ತದೆ. ಮನೆ ಬಾಗಿಲು ಹಾಕಿ ಹೋಗ್ತದೆ. ಈಗಲೇ ಎಷ್ಟೋ ಮನೆಯಲ್ಲಿ ಅಜ್ಜ ಅಜ್ಜಿ ಇಬ್ಬರೇ ಇರುವಂತಹ ಪ್ರಸಂಗವನ್ನು ನಾವು ನೋಡ್ತೇವೆ. ಹಾಗಾಗಬಾರದು. ಅದಕ್ಕಾಗಿ ಮಕ್ಕಳು ಎಜುಕೇಶನ್ ಮಾಡಿ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಮನೆಯನ್ನ ಮೊದಲು ನೋಡಿ. ನೀವು ಎಲ್ಲೇ ಇದ್ರು ಇಂಥ ಊರಿನವರು ಇಂಥವ್ರ ಮಗ ಅಂತಲೇ ಹೇಳುವುದು. ಹೌದು. ನಾವು ಅಂದ್ರೆ ನಮ್ಮ ಬೇರನ್ನ ನಾವು ಮರಿಬಾರದು.